ಶ್ರೀನಗರ ಕಿಟ್ಟಿಯವರು ಖ್ಯಾತ ನಟರು, ಹಾಗೆ ಬಹಳ ಹೆಮ್ಮೆಯ ಗಂಡ. ಅಲ್ಲ ಹಂಗೆಲ್ಲ ಹೇಳೋದ ಅಫ್ಕೋರ್ಸ್, ಬಟ್ ಇಲ್ಲ, ನನಗೆ ಆಕ್ಚುಲಿ ಇವರು ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಪ್ರೀತಿ ಇಲ್ಲದ ಮೇಲೆ ಅಂತ ಒಂದು ಸೀರಿಯಲ್ ಬರ್ತಿತ್ತು, ಪ್ರೀತಿಗಾಗಿ. ಅಲ್ಲ ಫಸ್ಟ್ ಹಂಗೆ ಅನ್ನೋದು, ಆಮೇಲೆ ಇಲ್ಲಿ ಎಲ್ಲಿದೆ ಅಂತ ಗೊತ್ತಾಗಲ್ವಲ್ಲ, ಅದಕ್ಕೋಸ್ಕರ ಅವಾಗಿಂದ ನೋಡ್ತಾ ಇದೀನಿ. ಅವಾಗಿಂದನೂ ಹೀಗೆ ಇದ್ದಾರೆ. ಬಹುಶಃ ಇದರ ಸೀಕ್ರೆಟ್ ಏನು ಅಂದ್ರೆ ಓ ಮನಸ್ಸೇ ಇರಬೇಕು. ಯಾಕೆಂದ್ರೆ ಅವಾಗಲೇ ಸರ್ ಹೇಳಿದ್ರು, ಅವಾಗಲೇ ಲವ್ ಸ್ಟಾರ್ಟ್ ಆಗಿತ್ತು ಅಂತ. ಸೊ ಆ ಲವ್ ಇವತ್ತವರೆಗೂ ವೇದಿಕೆ ಮೇಲೆ ಹೀಗೆ ಒಟ್ಟಾಗಿ ಕೂತಿರೋದು ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಸೊ ಈ ಓ ಮನಸ್ಸೆ ಬಗ್ಗೆ ನಿಮ್ಮ ಮನಸ್ಸಿಂದ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಆತ್ಮೀಯ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ವೇದಿಕೆ ಮೇಲೆ ಮಹಾಗುರು ನಿಶ್ಚಲಾನಂದ ಇದ್ದಾರೆ, ರವಿ ಹೆಗ್ಡೆ ಸರ್ ಇದ್ದಾರೆ, ಜೋಗಿ ಇವರಿದ್ದಾರೆ, ಶ್ರೀನಾಥ್ ಶೆಟ್ರು ಇದ್ದಾರೆ, ನಮ್ಮ ಮುನ್ಸ್ವಾಮಿ ಗೌಡ್ರು ಇದ್ದಾರೆ, ನನ್ನ ಧರ್ಮಪತ್ನಿ ಭಾವನಾ ಬೆಳಗಡೆ ಕೂತಿದ್ದಾಳೆ. ನೀವೆಲ್ಲ ಇಲ್ಲಿ ಬಂದು ಸೇರಿದ್ದೀರಾ. ಆ ಪುಸ್ತಕದ ಬಗ್ಗೆ ಹುಡುಗಿಯರೇ ಅಂಕಲ್ಗಳ ಬಗ್ಗೆ ಹುಷಾರು ಅಂತಿದೆ, ಹುಡುಗರೇ ಆಂಟಿಗಳ ಬಗ್ಗೆ ನೀವು ಹುಷಾರಾಗಿರಪ್ಪ. ಅಲ್ಲಪ್ಪ, ಹುಷಾರಾಗಿರಕ್ ಬರೀ ಹೆಣ್ಮಕ್ಳಿಗೆ ಹೇಳ್ಬೇಕು, ಗಂಡ್ಮಕ್ಳು ಹುಷಾರಾಗಿರ್ಬೇಕು ತಾನೆ. ಇವತ್ತು ನಮ್ಮ ಮಾವನವರ ಒಂದು ಅದ್ಭುತವಾದ ಕನಸು ಓ ಮನಸ್ಸೆ, ಅದನ್ನು ಮತ್ತೆ ರೀಲಾಂಚ್ ಮಾಡ್ತಾ ಇದ್ದಾಳೆ ಅವರ ಪುತ್ರಿ. ಅವರ ಕನಸುಗಳನ್ನ, ಅದು ಹಾಯ್ ಬೆಂಗಳೂರು ಪತ್ರಿಕೆ ನಿಂತಿತ್ತು, ಅದನ್ನು ಮತ್ತೆ ಧೈರ್ಯವಾಗಿ ಅದನ್ನು ಶುರು ಮಾಡಿದ್ಲು ಮತ್ತು ಅದರಲ್ಲಿ ಸಕ್ಸಸ್ ನೋಡಿದ್ದಾಳೆ. ಹೀಗೆ ಓ ಮನಸ್ಸೆ ನಿಮ್ಗಳಿಗೆ ಅರ್ಪಿಸ್ತಾ ಇದ್ದಾಳೆ. ದಯಮಾಡಿ ಪ್ರೀತಿಯಿಂದ ಅಪ್ಪಿಕೊಂಡು ಅದನ್ನು ಒಪ್ಪಿಕೊಂಡು ಓದಿ ನಿಮ್ಮ ಫೀಡ್ಬ್ಯಾಕ್ ಕೊಟ್ಟು, ಓದುಗರ ಸಂಖ್ಯೆ ಹೆಚ್ಚಾದ್ರೆ ಬರೆಯೋರ ಸಂಖ್ಯೆನೂ ಹೆಚ್ಚಾಗುತ್ತೆ. ಜೋಗಿ ಸರ್ ಹೇಳ್ತಾ ಇದ್ರು, ಓ ಮನಸ್ಸೆಯಿಂದ ಓದುಗರು ಎಷ್ಟು ಹೆಚ್ಚಾದ್ರು ಅಷ್ಟೇ ಬರಹಗಾರರು ಕೂಡ ತುಂಬಾ ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಬರಹಗಳನ್ನ ಕಳಿಸ್ತಾ ಇದ್ರು, ಬರಹಗಾರರು ಹೆಚ್ಚಾದ್ರು ಅಂತ. ಆ ನಿಟ್ಟಲ್ಲಿ ಇವಳ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಆತ್ಮೀಯ ಬೆಂಬಲ ಇರಲಿ ಅಂತ ಹಾರೈಸ್ತೇನೆ. ಹೆಚ್ಚಿನದಾಗಿ ಅವಳ ಬಗ್ಗೆ ಏನು ಮಾತಾಡೋದು ಸರಿ ಅನ್ಸಲ್ಲ. ನನಗೆ ಅವಳು ಮೊದಲನೇ ಪ್ರೇಮ ಪತ್ರ ಬರೆದಾಗಲೇ ನಾನು ಅವಳಿಗೆ ಹೇಳಿದ್ದೆ, ನೀನು ಮನುಷ್ಯ ಸಂಬಂಧಗಳ ಬಗ್ಗೆ ಮತ್ತು ಪ್ರೀತಿ ಬಗ್ಗೆ ತುಂಬಾ ತುಂಬಾ ಚೆನ್ನಾಗಿ ಬರೀತೀಯ ಕಣೆಮ್ಮ, ತುಂಬಾ ಚೆನ್ನಾಗಿ ಓದೋ ಜಾಣ್ಮೆ ಇದೆ ನಿನಗೆ, ದಯಮಾಡಿ ಬರೆಯಕ್ಕೆ ಶುರು ಮಾಡು ಅಂತ. ಅವಳು ನಾನು ಹೇಳಿ ಒಂದು 10-15 ವರ್ಷ ಆದ್ಮೇಲೆ ಬರೆಯಕ್ಕೆ ಶುರು ಮಾಡಿದ್ಲು. ಅಲ್ಲಿವರೆಗೂ ಬರ್ದಿದ್ದು ಬರೀ ನನಗೆ ಪ್ರೇಮ ಪತ್ರಗಳೇ. ಪ್ರತಿ ವಾರಕ್ಕೊಂದು ಪತ್ರ ಬರೆಯೋಳು. ಅದ್ರಲ್ಲಿ ತುಂಬಾ ತುಂಬಾ ಒಳ್ಳೊಳ್ಳೆ ಮಾತು. ನಾನು ಅವ್ರ ಅಪ್ಪಂದು ಲವಲವಿಕೆ ಎಲ್ಲ ಕದ್ಬಿಟ್ಟು ಅವಳಿಗೆ ಬರ್ಕೊಬಿಡ್ತಾ ಇದ್ದೆ. ಅವಳೇ ನಮ್ಮ ಅಪ್ಪ ಬರ್ದಂಗೆ ಇದೆಯಲ್ಲೋ, ತಡಿ ಒಂದು ನಿಮಿಷ ನೋಡ್ತೀನಿ, ನೋಡಿದ್ರೆ ಅವ್ರ ಅಪ್ಪ ಬರ್ದಿರೋದ್ರೆ ನಾನು ಒಂದು ಸ್ವಲ್ಪ ಎಡಿಟ್ ಮಾಡಿ ಬರೆದು ಕಳಿಸ್ತಾ ಇದ್ದೆ. ಹಾಯ್ ಬಳಗ ಇಲ್ಲಿ ಕೂತಿದೆ, ಸತೀಶ್ ಬಿಲ್ಲಾಡಿ, ಕಾಂತರಾಜ್ ಅರಸು, ರವಿ ಕುಲಕರ್ಣಿ, ನಮ್ಮ ಸೀನಣ್ಣ, ಉಮೇಶ್ ಅಣ್ಣ, ವಿದ್ಯಮ್ಮ, ಪ್ರೀತಿಯ ಅಮ್ಮ ಬಂದಿದ್ದಾರೆ, ಫ್ಯಾನ್ಸಿ ಅಮ್ಮ, ನಿರಂಜನ್ ತುಂಬಾ ಅದ್ಭುತವಾಗಿ ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ನೀವೆಲ್ಲರೂ ತುಂಬಾ ಖುಷಿ ಪಟ್ಟಿದ್ದಾರೆ ಅಂತ ಅನ್ಕೊಳ್ತೀನಿ. ನಿಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಮಹಾಸ್ವಾಮಿಗಳ ಆಶೀರ್ವಚನವನ್ನೆಲ್ಲ ಕೇಳಬೇಕು ಅಂತ ಹಾರೈಸ್ತಾ ನಿಮ್ಮೆಲ್ರಿಗೂ ವಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.